ಎಲ್ಲ ಎಲ್ಲ ಬಗೆಗೂ ತಗೊಂಡು ಹೋಗ್ತಿದ್ದೆ ಬಂದು ಅಲ್ಲೇ ಹಾಕ್ಬಿಟ್ಟು ಮಾಡಿ ಜೈ ಶ್ರೀರಾಮ್. ಮೊದಲಾಗಿ ಒಂದು ವಿಶ್ವಕಂಡಂತ ಈ ವಿಶೇಷವಾದಂತಹ ಒಂದು ಲೈನ್ನಲ್ಲಿ ಹೊರಡ್ತಾ ಇದ್ದಾರೆ. ನಮಗೆ ಹೃದಯಪೂರ್ವಕವಾಗಿ ನಮ್ಮ ನಾಡಿನ ಜನತೆ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ವಿಶೇಷವಾದ ರೈತರು ಎಷ್ಟು ಮುಖ್ಯನೋ ಹೊರಡುವಂತಹ ಒಂದು ಮನಸ್ಥಿತಿಯೂ ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ಈ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಸಂಕಲ್ಪ ಮಾಡಿಕೊಂಡು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ರಾಜ್ಯದ ಜನ, ನಮ್ಮ ಕ್ಷೇತ್ರದ ಜನ, ಸರ್ಪಂಚರು, ವಿಶೇಷವಾಗಿ ನಮ್ಮ ಮಹಿಳೆಯರು, ನಮ್ಮ ವೃದ್ಧರು ಈ ದೊಡ್ಡ ಸಂಖ್ಯೆಯಲ್ಲಿ ಕೂಡ ಹೊರಟಿದ್ದಾರೆ. ತಮಗೆ ದೇವರ ಒಂದು ಮಂತ್ರಿಗಳಂತ ಸೋಮಣ್ಣ ಅವರಿಗೆ, ರೈಲ್ವೆ ಸಚಿವರಿಗೆ ನಮ್ಮ ಕ್ಷೇತ್ರದ ಜನರ ಪರವಾಗಿ ಹೃದಯಪೂರ್ವಕವಾಗಿ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ. 11-12 ಗಂಟೆಗೆ ಫೋನ್ ಬರುತ್ತೆ. ವಿಶೇಷ ರೈಲು 2 ವಾರದಿಂದ ಫಾಲೋ ಮಾಡ್ತಾ ಇದ್ರೆ ಬಿಡುಗಡೆ ಮಾಡಿದೀವಿ ಅಂತೇಳಿ ಫೋನ್ ಬರುತ್ತೆ. ಬುಕ್ಕಿಂಗ್ ಗಂಟೆಯಲ್ಲಿ ಓಪನ್ ಆಗುತ್ತೆ ಮೆಸೇಜ್ ಬರುತ್ತೆ. ಅದೇ ಮೆಸೇಜ್ ಬಂದು ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಜಗದೀಶ್ ಅವರಿಗೆ ಇಡೀ ರಾಜ್ಯದ ಜನರಿಗೆ ಸೋಷಿಯಲ್ ಮೀಡಿಯಾ ತಿಳಿಸಿದಾಗ ವಿತಿನ್ ಅವರ್ 1 ಗಂಟೆ ಒಳಗೆ ತಾವೆಲ್ಲರೂ ಕೂಡ ಸೇರಿ ಅದನ್ನ ಅಡ್ವಾಂಟೇಜ್ ತೆಗೆದುಕೊಂಡು ಎಲ್ಲರೂ ಕೂಡ ಪುಸ್ತಕ ಮಾಡ್ತೀವಿ. ಆಮೇಲೆ ಫೋನ್ ಬರುತ್ತೆ. ದೆಹಲಿಯಲ್ಲಿ ಮೂಗ್ಲಾಟದಲ್ಲಿ ಸುಮಾರು ಒಂದು 15 ಜನ ರೈಲ್ವೆ ಸ್ಟೇಷನ್ನಲ್ಲಿ ಅದು ಪ್ರಯಾಗರಾಜ್ ಹೋಗುವಂತ ಪ್ಲಾಟ್ಫಾರ್ಮ್ ಚೇಂಜ್ ಆದಾಗ ಜನ ಒಂದೇ ಬಾರಿಗೆ ಒಂದು ಪ್ಲಾಟ್ಫಾರ್ಮ್ ಇನ್ನೊಂದು ಪ್ಲಾಟ್ಫಾರ್ಮ್ಗೆ ಶಿಫ್ಟ್ ಆದಂತ ಸಂದರ್ಭದಲ್ಲಿ 15 ಜಾಗ ಇಲ್ಲ ಅಂತೇಳಿ ಮುಂದೆ ಬನಾರಸ್ಗೆ ಹೋಗಿ ಕಾಶಿಗೆ ಹೋಗಿ ವಾಪಸ್ ಬರುತ್ತೆ. ಹಾಗಾಗಿ ಹತ್ತಬೇಕಾದಾಗ ಇಳಿಬೇಕಾದಾಗ ತುಂಬಾ ಎಚ್ಚರಿಕೆಯಿಂದ ಟ್ರೈನ್ ಹತ್ತಬೇಕಾದಾಗ ಇಳಿಬೇಕು. ಯಾವ ಬೋಗಿ ಸಿಗುತ್ತೆ ಹತ್ಕೊಳ್ಳಿ. ಆಮೇಲೆ ಮೂವ್ಮೆಂಟ್ ಅಲ್ಲಿ ನೀವು ಒಂದು ಬೋಗಿಗೆ ನೀವು ವ್ಯತ್ಯಾಸವನ್ನ ಹೋಗ್ಲಿಕ್ಕೆ ಬರುತ್ತೆ. ಹಾಗೆ ನಿಮ್ಮಲ್ಲಿರುವಂತಹ 16 ಗಂಟೆಯನ್ನು ಸರಿಯಾದ ರೀತಿಯಲ್ಲಿ ತಾವು ಉಪಯೋಗಿಸ್ಕೋಬೇಕು. ಇಲ್ಲಿಂದ ಯಾವುದೇ ವೆಹಿಕಲ್ ವ್ಯವಸ್ಥೆ ಯಾರೇ ಸ್ವಂತಕ್ಕೆ ಮಾಡ್ಕೊಂಡು ಸಂತೋಷ. ಅಕಸ್ಮಾತ್ ಅಲ್ಲಿಂದ 6 ಕಿಲೋಮೀಟರ್ಸ್ 6 ಕಿಲೋಮೀಟರ್ ಯಾವ ಇದು ಅಲ್ಲಿ ಅರೈಲ್ ಘಾಟ್ ಅಂತ ಹೇಳಿ ಸುಮಾರು ಈ ತರ ಒಂದು 8 ಘಾಟ್ಗಳಿದೆ. ಅರೈಲ್ ಘಾಟ್ಗೆ ನೀವು ಹೋಗ್ಬೇಕು. ಯಾಕಂದ್ರೆ ಅದೇ ನಿಮಗೆ ಹತ್ರ ಸ್ಟೇಷನ್ ಇಂದ 6 ಕಿಲೋಮೀಟರ್ ಅರೈಲ್ ಘಾಟಿಗೆ ಹೋಗುತ್ತೆ. ಅರೈಲ್ ಘಾಟಿಗೆ ಹೋದ್ಮೇಲೆ ಅಲ್ಲಿಂದ ಸಂಗಮ ಸ್ಥಳ, ಅಲ್ಲಿ ನದಿ ಸಿಗುತ್ತೆ. ಆದ್ರೆ ಅಲ್ಲಿ ಸಂಗಮ ಸ್ಥಳಕ್ಕೆ ಹೋಗ್ಬೇಕು ಅಂದ್ರೆ ಅಲ್ಲಿ ಸುಮಾರು 400-500 ದೋಣಿಗಳಿರುತ್ತೆ, ಬೋಟ್ ಇರುತ್ತೆ. ನನ್ನ ವಿನಂತಿ ಏನಂದ್ರೆ ಸಂಗಮ ಸ್ಥಳಕ್ಕೂ ಹೋಗೋದು ಒಂದೇ, ಅಲ್ಲಿ ಗಂಗಾ ತೀರದಲ್ಲೂ ಕೂಡ ಸ್ನಾನ ಮಾಡಿ ಕುಂಭ ಸ್ನಾನ ಮುಗಿಸ್ಕೊಂಡು ಬರೋದು ಒಂದೇ. ಹಾಗಾಗಿ ನೀವು ಆ ಸಂಗಮ ಸ್ಥಳಕ್ಕೆ ಹೋಗ್ಲೇಬೇಕು ಅನ್ನೋ ದಯಮಾಡಿ ತಾವ್ಯಾರು ಕೂಡ ಇಚ್ಛೆ ಇಟ್ಕೊಳ್ಳೋದ್ ಬೇಡ. ಎಲ್ಲದೂ ಕೂಡ ಆ ಸಂಗಮ ಸ್ಥಳದ ನೀರು ಎಲ್ಲದೂ ಕೂಡ ದಡದವ್ರಿಗೂ ಕೂಡ ಹರಿದು ಬಂದಿರುತ್ತೆ. ಹಾಗಾಗಿ ಸಂಗಮ ಸ್ಥಳಕ್ಕೆ ನೀವು ಹೋಗ್ಬೇಕು ಅಂದ್ರೆ ಆ 16 ಗಂಟೆ ಒಳಗೆ ಅಲ್ಲಿ ದೋಣಿ ಹತ್ಕೊಂಡು ಮತ್ತೆ ಹೊರಗಡೆ ಐಲ್ಯಾಂಡ್ಗೆ ಹೋಗೋದು ಅಂದ್ರೆ ಟೈಮ್ ತೆಗೆದುಕೊಳ್ಳುತ್ತೆ. ಟ್ರೈನ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ದಯಮಾಡಿ ನಾವು ವಿನಂತಿ ಮಾಡ್ಕೊಂತೀನಿ, ಆ ಗಂಗೆಯ ದಡದಲ್ಲಿ ತಾವೆಲ್ಲರೂ ಕೂಡ ಹೋಗಿ ಕುಂಭ ಸ್ನಾನವನ್ನು ಮಾಡಿಕೊಂಡು ತಾವು ವಾಪಸ್ಸು ಬೆಳಗಿನ ಜಾವ 5 ಗಂಟೆ ಒಳಗೆ ನೀವು ರೈಲ್ವೆ ಸ್ಟೇಷನ್ ಇರಬೇಕಾಗುತ್ತೆ. ಟ್ರೈನ್ 1 ಗಂಟೆ ಹೆಚ್ಚಾಗ್ಬೋದು, ಬೇಗ ಆಗಲು 1 ಗಂಟೆ ಹೆಚ್ಚಾಗಿ ಬರ್ಕೊಂಡು ಆನ್ ಟೈಮ್ ಬರ್ಬೋದು. ಆನ್ ಟೈಮ್ ಬರುತ್ತೆ. ಯಾಕಂದ್ರೆ ನಿಮ್ ಬರಾರಿಸಿದ ಕೇವಲ ಒಂದೇ ಸ್ಟೇಷನ್ ಕರೆಕ್ಟ್ ಟೈಮ್ ಬರುತ್ತೆ. ಹಾಗಾಗಿ ನೀವು ಒಂದ್ ಸೈಡ್ ಒಂದು 7 ಕಿಲೋಮೀಟರ್ ಮತ್ತು ವಾಪಸ್ 7 ಕಿಲೋಮೀಟರ್ ನಡಿಲೇಬೇಕಾಗುತ್ತೆ. ನೀವು ನಡಿಬೇಕಾಗುತ್ತೆ, ಅನಿವಾರ್ಯ ಆಗುತ್ತೆ. ಯಾಕಂದ್ರೆ ವೆಹಿಕಲ್ ಮಾಡಿದ್ರು ಲಾಭ ಇಲ್ಲ. ಆ ಡೆನ್ಸಿಟಿ ಜನರು ಆ ಜಾತ್ರೆ ಒಳಗೆ ವೆಹಿಕಲ್ ಮೂವ್ಮೆಂಟೇ ಇರಲ್ಲ. ಹಾಗಾಗಿ ದೇವ್ರ ಮೇಲೆ ಭಾರ ಹಾಕೊಂಡು ಕೈ ಮುಟ್ಕೊಂಡು ತಾವೆಲ್ಲರೂ ಕೂಡ ವಾಕ್ ಮಾಡ್ಕೊಂಡೆ ನೀವೆಲ್ಲರೂ ಕೂಡ ಆ ಸ್ಥಳಕ್ಕೆ ಘಾಟಿಗೆ ಹೋಗಿ
ಅಲ್ಲಿ ಮಹಾಕುಂಭ ಅಭಿಷೇಕ ಮುಗಿಸ್ಕೊಂಡು ಬರಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ದಯಮಾಡಿ ಶಾಂತಿಯಿಂದ ನೆರವೇರಿಸಿಕೊಡ್ಬೇಕು. ಇನ್ನೂ ಪ್ರಯತ್ನ ಮಾಡ್ತಾ ಇದ್ದೀನಿ, UP ಗೌರ್ಮೆಂಟ್ ಮಾತಾಡ್ಲಿಕ್ಕೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀನಿ. ವ್ಯವಸ್ಥೆಗಳು ಏನೇನು ಆಗುತ್ತೆ ಅಲ್ಲಿ ಕುಂಭ ಸ್ನಾನ ನಂತರ ನಿಮ್ಗೆ ಇನ್ನೂ ಈಸಿ ಆಗಿ ಅಕಸ್ಮಾತ್ ಸಂಗಮ ಸ್ಥಳಕ್ಕೆ ಹೋಗ್ಬೇಕು ಅಂದ್ರೆ ಹೇಗೋ ಬೆಳಗಿನ ಜಾವ ಆಗಿರುತ್ತೆ, ದೋಣಿಗಳು ಖಾಲಿ ಇತ್ತು, ರಶ್ ಕಮ್ಮಿ ಇದೆ ಅಂದ್ರೆ ಹೋಗಿ ಬರ್ಲಿಕ್ಕೂ ಕೂಡ ಏನು ಅವಕಾಶವನ್ನು ಮಾಡ್ಕೊಡ್ಬೋದು. ಅಲ್ಲಿ ಸ್ನಾನ ಆದ್ಮೇಲೆ ಅಲ್ಲಿ ನಿಮಗೆ ಅಲ್ಲಿಯ ತಿಂಡಿ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಮತ್ತು ವಾಪಸ್ ಪ್ಯಾಕಿಂಗ್ ಮಾಡಿಕೊಟ್ಟು ಟ್ರೈನಿಗೆ ತಗೊಂಡ್ಬರ್ಲಿಕ್ಕೆ ಇದನ್ನು ಕೂಡ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಎಲ್ಲ ಹೋಗಲು ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರಿರ್ತಾರೆ, ಅವರಿಗೆ ಆಗಾಗ ನಮ್ಮ ಜಿಲ್ಲಾಧ್ಯಕ್ಷರು ಮೆಸೇಜ್ ಅನ್ನು ಕೊಡ್ತಾ ಇರ್ತಾರೆ. ಎಷ್ಟು ಚಂದ್ರಮೂರ್ತಿ ಇರ್ಬೋದು, ಈಶ್ವರಪ್ಪನವರು ಇಂಥ ಸಾಕಷ್ಟು ಜನ ಹಿರಿಯರ ಇದಕ್ಕೋಸ್ಕರವಾಗಿ ಶ್ರಮ ಹಾಕಿದ್ದಾರೆ. ಅದೆಲ್ಲಕ್ಕಿಂತ ಮಿಗಿಲಾಗಿ ಈಗ ಡಬಲ್ ಎಂಜಿನ್ ಕೇಂದ್ರ ಮತ್ತು ರಾಜ್ಯ ಎರಡರನ್ನೂ ಕೂಡ ಜೋಡಿಸಿಕೊಂಡು ನಮ್ಮ ಯುವ ಸಂಸದರು ಕಳೆದ 2 ದಶಕಗಳಲ್ಲಿ ಮಾಡಿರುವಂತಹ ಕ್ರಾಂತಿಕಾರಕ ಬದಲಾವಣೆಗಳಿದೆಯಲ್ಲ, ಇದು ಇನ್ನಷ್ಟು ವಿಶೇಷ. ಅದರಲ್ಲೂ ಕೂಡ ಈ ರೈಲ್ವೆ ಕ್ಷೇತ್ರದಲ್ಲಿ ಶಿವಮೊಗ್ಗ ಹಿಂದೆಂದೂ ಕಾಣದಂತಹ ಬದಲಾವಣೆಯನ್ನ ಕಂಡಿದೆ. ಅಂತಹ ರೈಲ್ವೆಯ ಈ ಒಂದು ಕ್ರಾಂತಿಕಾರಕ ಬದಲಾವಣೆ, ಕರ್ಮದ ಕೆಲಸ, ಕರ್ಮ ಅಂತ ಹೇಳಿದಾಗ ಮಾಡುವ ಕೆಲಸವೆಲ್ಲವೂ ಕರ್ಮವಂತೆ. ಈ ಧರ್ಮದ ಕೆಲಸಕ್ಕೆ ನೀವೆಲ್ಲ ಏನ್ ಹೊರಟಿರಿ ಧಾರ್ಮಿಕ ಕ್ಷೇತ್ರಕ್ಕೆ, ಆ ಧರ್ಮಕ್ಕೆ ಕರ್ಮದ ಸಂಯೋಗ. ಇಲ್ಲಿಂದ ಒಂದು ವಿಶೇಷವಾದಂತಹ ರೈಲನ್ನ ಅಲ್ಲಿಗೆ ಕಳಿಸಿಕೊಡುವುದರ ಮುಖಾಂತರ ನಮ್ಮೆಲ್ಲರ ಈ ಒಂದು ಧಾರ್ಮಿಕ ಕಲ್ಪನೆಗೆ, ಧಾರ್ಮಿಕ ವ್ಯವಸ್ಥೆಗೆ ಸಾಕ್ಷೀಭೂತರಾಗಿ ನಮ್ಮೆಲ್ಲರೂ ಕೂಡ ಕಳಿಸ್ಕೊಡುವಂತಹ ವ್ಯವಸ್ಥೆ ಮಾಡುವಂತಹ ಸಂಸದರಿಗೆ ನಾವೆಲ್ಲರೂ ಕೂಡ ಧನ್ಯವಾದ ಹೇಳಬೇಕು. ಇಂತಹ ಒಂದು ಧರ್ಮ ಕರ್ಮ ಸಂಯೋಗದೊಂದಿಗೆ ಅಂತಹ ಅದ್ಭುತವಾದಂತಹ ಒಂದು ಕ್ಷೇತ್ರಕ್ಕೆ, ಅದ್ಭುತವಾದಂತಹ ಒಂದು ಘಟನೆಗೆ ಸಾಕ್ಷೀಭೂತರಾಗಿ ಅಲ್ಲಿನ ಅಮೃತ ಸ್ನಾನಕ್ಕೋಸ್ಕರವಾಗಿ ತೆರಳುತ್ತಾ ಇರುವಂತಹ ನೀವೆಲ್ಲರೂ ನಿಜವಾಗ್ಲೂ ಧನ್ಯರು. ನಿಮ್ಮನ್ನ ಕಳಿಸ್ಕೊಡ್ತಾ ಇರುವಂತಹ ನಿಮ್ಮ ಕುಟುಂಬದವರು ಕೂಡ ಧನ್ಯರು. ನಿಮ್ಮೆಲ್ಲರನ್ನು ಕಳಿಸ್ಕೊಡ್ಲಿಕ್ಕೆ ಬಂದಂತಹ ಇಷ್ಟೊಂದು ಜನ ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಇದರ ಪುಣ್ಯ ಲಭಿಸುತ್ತೆ. ನೀವೆಲ್ಲರೂ ಕ್ಷೇಮವಾಗಿ ಹೋಗಿ ಅತ್ಯಂತ ಸಂತೋಷವಾಗಿ ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ಅಷ್ಟೇ ಸುರಕ್ಷಿತವಾಗಿ ವಾಪಸ್ ಬರಬೇಕು. ಈಗ ಹೇಗೆ ನಿಮ್ಮನ್ನ ಬೀಳ್ಕೊಡ್ತಾ ಇದೀವೋ ಇದಕ್ಕಿಂತ ಅದ್ಭುತವಾಗಿ ನಿಮ್ಮನ್ನ ಸ್ವಾಗತಿಸುವಂತಹ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಲಿ ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ ಆ ಭಗವಂತನಲ್ಲಿ ತಮ್ಮೆಲ್ಲರಿಗೂ ಕೂಡ ಸುರಕ್ಷಿತವಾದಂತಹ ಪ್ರಯಾಣವನ್ನ ಆಶಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀವಿ. ಭಾರತ್ ಮಾತಾ ಕೀ ಜೈ ಶ್ರೀರಾಮ್. ಗಿರೀಶ್ವರರಿಗೆ ಕೃತಜ್ಞತೆಗಳು. ಹೋಗ್ಬೇಕಾದಾಗ ಸುಮಾರು 25-30 ಸ್ಟೇಷನ್ಗಳಲ್ಲಿ ಸ್ಟಾಪೇಜ್ ಕೊಡ್ತಾರೆ. ಆ ಟೈಮಲ್ಲಿ ಬೇರೆ ಬೇರೆ ರೀತಿಯಂತ ಬೇರೆ ಭಕ್ತರು ಕೂಡ ಸೇರ್ಕೊಳ್ತಾ ಇರ್ತಾರೆ. ಯಾರಿಗೂ ಕೂಡ ಯಾವುದೇ ಕ್ಲಾಶಸ್ ಆಗದೆ ಉತ್ತರ ಭಾರತದವರು ಕೂಡ ಅಲ್ಲಿ ಸ್ಟಾಪ್ಗಳು ಸೇರ್ಕೊಂಡಿರ್ತಾರೆ. ಒಬ್ಬೊಬ್ರು ಹಾಗೇ ಬರ್ಬೋದು. ಎಲ್ಲರೂ ಕೂಡ ಒಂದೇ ಒಳ್ಳೆ ಉದ್ದೇಶಕ್ಕೆ ಹೋಗ್ತಿರೋ ಸಂದರ್ಭದಲ್ಲಿ ಸ್ವಲ್ಪ ಸೌಹಾರ್ದತೆಯಿಂದ ಒಳ್ಳೆ ರೀತಿಯಿಂದ ಸಹಕಾರ ಕೊಟ್ಕೊಂಡು ನೀವು ಹೋಗ್ಬೇಕು. ಇವನ್ UP ಕೂಡ ಪೊಲೀಸ್ ಅಧಿಕಾರಿಗಳು ತುಂಬಾ ಒಳ್ಳೆ ರೀತಿಯಿಂದ ಸೌಮ್ಯದಿಂದ ಕೆಲಸ ಮಾಡ್ತಿದ್ದಾರೆ. ಎಲ್ಲರಿಗೂ ಸಹಕಾರವನ್ನು ಕೊಟ್ಟು ಹೌದಪ್ಪ ಶಿವಮೊಗ್ಗದ ಬಂದಂತ ಎಲ್ಲ ಭಕ್ತರು ಒಳ್ಳೆ ರೀತಿ ನಡ್ಕೊಂಡ್ರು ಅಂತ ಒಂದು ಸಂದೇಶ ಕೂಡ ಪ್ರಯಾಣದ ಮುಖಾಂತರ ಕೊಡಬೇಕು ಅಂತ ನಾವು ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ ಶುಭ ಕೋರಿ ತಮ್ಮ ಭೋಗಿಗಳಿಗೆ ತಾವೆಲ್ಲರೂ ಕೂಡ ಹೋಗ್ಬೇಕು ಅಂತ ವಿನಂತಿಯನ್ನು ಮಾಡ್ತೀವಿ. ಭಾರತ್ ಮಾತಾ ಕೀ. ಕಾರ್ಯಕರ್ತರು ಕೂಡ ವೇದಿಕೆಯಲ್ಲಿ ಸಂಸದರಿಂದ ಶಾಲಾ ಹಾಕುವ ಮುಖಾಂತರ ಅದನ್ನ ಬೀಳ್ಕೊಡ್ತಾ ಇದ್ದೆ. ಎಲ್ರಿಗೂ ಒಳ್ಳೆಯದಾಗಲಿ, ಸುರಕ್ಷಿತವಾಗಿ ಹೋಗಿ ಸುರಕ್ಷಿತವಾಗಿ ಬನ್ನಿ ಎನ್ನುವಂತಹ ಮಾತನ್ನ ಶಿವಮೊಗ್ಗ ಜಿಲ್ಲೆಯ ಸಂಸದರಾದಂತಹ ಶ್ರೀಯುತ ರಾಘವನ್ ಅವರು ಹೇಳ್ತಾ ಇದ್ದಾರೆ. ಸೂಚನೆಗಳನ್ನ ಪಾಲಿಸೋಣ. ನಮ್ಮ ಜೊತೆಲಿರುವಂತಹ ಕಾರ್ಯಕರ್ತರನ್ನ ಸುರಕ್ಷಿತವಾಗಿ ನೋಡ್ಕೊಳ್ಳೋಣ. ಅಲ್ಲಿ ಸರಿಯಾದ ಸಮಯಕ್ಕೆ ಹೋಗಿ ಸರಿಯಾದ ಸಮಯಕ್ಕೆ ಕಾನೂನು ಮುಗಿಸಿಕೊಂಡು ಸರಿಯಾದ ಸಮಯಕ್ಕೆ ನಾವು ಮೊದಲು ವಾಪಸ್ ಬರುವಂತ ಯೋಚನೆ ನಮ್ಮಿಂದ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ವಿಶೇಷ ಸೂಚನೆ ನಮ್ಮ ಕಾನೂನು ತಗೊಳ್ಳುವಂಥದ್ದು ರೈಲ್ವೆ ಅಧಿಕಾರಿಗಳು ಕೂಡ ಈ ಸಂದರ್ಭವನ್ನು ಹೃದಯಪೂರ್ವಕವಾಗಿ ಅಭಿನಂದಿಸುತ್ತೇನೆ.
ದಯಮಾಡಿ ನಾನು ವಿನಂತಿ ಮಾಡ್ಕೊಂತೇನೆ, ಈಗೇನು 4:04 ಶನಿವಾರ ಆಂಜನೇಯನ ವಾರ ಬನ್ನಿ ಮಹಿಳಾ ಅಧ್ಯಕ್ಷ ಮುರಳಿ ಅವರು. ಶನಿವಾರ ಏನು ಹೊರಡ್ತಾ ಈಗೇನು 4:04 ಹೊರಡುತ್ತೆ. ಸೋಮವಾರ ಬೆಳಗ್ಗೆ 11:40 ಪ್ರಯಾಗ್ರಾಜ್ ಯಾವ ಸ್ಟೇಷನ್ ಅದು? ಪ್ರಯಾಗ್ರಾಜ್ ಚೌಕಿ ಅಲ್ಲಿ 4-5 ಸ್ಟೇಷನ್ಸ್ ಗಳಿದೆ. ತಮಗೆಲ್ಲರೂ ಕೂಡ ಗೊತ್ತಿರಲಿ, ಪ್ರಯಾಗ್ರಾಜ್ ಚೌಕಿ ಸ್ಟೇಷನ್ ಅದೇ ಸ್ಟೇಷನ್ ಅಲ್ಲೇ ನಿಲ್ಸೋದು. ಅಲ್ಲಿ ತಾವೆಲ್ಲ ಕೂಡ ಇಳಿಬೇಕಾಗುತ್ತೆ. ತುಂಬಾ ಹೊತ್ತು ನಿಲ್ಸಲ್ಲ, ಯಾಕೆಂದ್ರೆ ಅರ್ಧ ಗಂಟೆಗಳಿಗೆ ಇಡೀ ದೇಶದ ಟ್ರೈನ್ಗಳು ಬರ್ತಾ ಇರುತ್ತೆ. ಆ ಅರ್ಧ ಗಂಟೆಯಲ್ಲಿ ತುಂಬಾ ಎಚ್ಚರಿಕೆಯಿಂದ ಅವತ್ತು ಸೋಮವಾರ ಬೆಳಗ್ಗೆ 11:11 ಆ ಚೌಕಿ ಸ್ಟೇಷನ್ ಅಲ್ಲಿ, ಪ್ರಯಾಗ್ರಾಜ್ ಚೌಕಿ ಸ್ಟೇಷನ್ ಅಲ್ಲಿ ಸ್ಟಾಪ್ ಕೊಟ್ಟಾಗ ಅಲ್ಲಿ ದಯಮಾಡಿ ತಾವೆಲ್ಲ ಕೂಡ ಇಳಿಬೇಕು. ಮತ್ತೆ ನಿದ್ದೆ ಹೆಚ್ಚಾಗಿ ಮತ್ತೆ ಯಾರಾದ್ರೂ ಮಲಗಿದ್ರೆ ಪಕ್ಕದಲ್ಲಿದ್ದವ್ರು ಏಳಿಸ್ಬೇಕು ಅಂತ ಕೂಡ ನಾನು ವಿನಂತಿ ಮಾಡ್ಕೊಂತೇನೆ. ಅಲ್ಲಿಂದ ಮುಂದದು ಬನಾರಸ್ಗೆ ಹೋಗುತ್ತೆ, ಕಾಶಿಗೆ ಹೋಗುತ್ತೆ. ಕಾಶಿಗೆ ಹೋಗಿ, ಯಾಕಂದ್ರೆ ಕಾಶಿ ಯಾಕೆ ಹೋಗ್ತಾ ಇದೆ ಅಂದ್ರೆ ಅಲ್ಲಿ ನಿಲ್ಲಿಸ್ಲಿಕ್ಕೆ ಸಮಯ ಇಲ್ಲ, ಜಾಗ ಇಲ್ಲ ಅಂತೇಳಿ. ಹಾಗಾಗಿ ಮುಂದೆ ಹೋಗಿ ವಾಪಸ್ಸು ಸೋಮವಾರ ಬೆಳಿಗ್ಗೆ 11:40 ಇಳಿತೀನಿ. ಮಂಗಳವಾರ ಬೆಳಗಿನ ಜಾವ 5:40 ಪ್ರಯಾಗ್ರಾಜ್ ಸ್ಟೇಷನ್ ಬರುತ್ತೆ, ಅದೇ ಚೌಕಿ ಸ್ಟೇಷನ್ ಬರುತ್ತೆ. ಏನು ವ್ಯತ್ಯಾಸ ಬಂದ್ರೆ ಅಧಿಕಾರಿಗಳು ನಿಮಗೆ ತಿಳಿಸ್ತಾರೆ. ಹಾಗಾಗಿ ವಾಪಸ್ 5 ಗಂಟೆಗೆ 4:15 ನೀವು ವಾಪಸ್ಸು ಆ ಸ್ಟೇಷನ್ ಬರ್ಬೇಕಾದ್ರೆ. ಹಾಗಾಗಿ ನಿಮ್ಮ ಹತ್ರ ಇರುವಂತ ಸಮಯ ಎಷ್ಟು ಇರೋ ಅಣ್ಣ ಬರಲ್ಲ.